ನಮಸ್ಕಾರ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ದೆಹಲಿಯ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಫೆಬ್ರವರಿ 5ರಂದು ಮತದಾನಕ್ಕೆ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಹೊತ್ತಿನಲ್ಲೇ AAP ಪಕ್ಷಕ್ಕೆ, ಅದರಲ್ಲೂ ಕೂಡ ದೆಹಲಿಯ ಗದ್ದುಗೆನೇ ಏರಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ಈ ಮುಖಾಂತರ 8 ಹಾಲಿ ಶಾಸಕರು ರಾಜೀನಾಮೆ ಕೊಡುವ ಮುಖಾಂತರ AAP ಪಕ್ಷದ ವಿರುದ್ಧ ತಮ್ಮ ವಿರೋಧಿ ಧೋರಣೆಯನ್ನು ತೋರಿಸಿದರೆ, ಈ ಮುಖಾಂತರ ಎಲ್ಲೋ ಒಂದು ರೀತಿ ಈ ಒಂದು ಚುನಾವಣೆಯಲ್ಲಿ AAPಗೆ ಏನಾದರೂ ದೊಡ್ಡ ಗಂಡಾಂತರ ಕಾದಿದೆಯಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುತ್ತೆ. ಈ ಒಂದು ವಿಷಯದ ಕುರಿತಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ. ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ದೆಹಲಿಯ ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಮುಖಾಂತರ 3 ಪಕ್ಷಗಳಿಂದನೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಟಜೀಸನ್ನು ಬಳಸ್ಕೊಂಡು ಮತದಾರರನ್ನು ಸೆಳೆಯುವ ಒಂದು ಪ್ರಯತ್ನದಲ್ಲಿದೆ. ಬಟ್ ಈ ಒಂದು ಸಂದರ್ಭದಲ್ಲಿ ದೆಹಲಿಯ ಗದ್ದುಗೆನೇ ಏರಿರುವಂತಹ ಅರವಿಂದ್ ಕೇಜ್ರಿವಾಲ್ AAP ಪಕ್ಷಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು 8 ಶಾಸಕರು, ಹಾಲಿ ಶಾಸಕರಿಗೆ ಟಿಕೆಟನ್ನು ನಿರಾಕರಣೆ ಮಾಡಲಾಗಿತ್ತು ನಾನಾ ಕಾರಣದಿಂದ. ಈ ಒಂದು 8 ಶಾಸಕರಿಗೆ ಯಾರ್ಯಾರಿಗೆಲ್ಲ ಟಿಕೆಟನ್ನು ನಿರಾಕರಣೆ ಮಾಡಲಾಗಿತ್ತು, ಈ 8 ಶಾಸಕರು ಕೂಡ ತಮ್ಮ AAP ಪಕ್ಷಕ್ಕೆ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಖಾಂತರ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಒಂದು ವಿರೋಧಿ ಧೋರಣೆಯನ್ನು ತೋರಿದರೆ, ಈ ಮುಖಾಂತರ ಎಲ್ಲೋ ಒಂದು ರೀತಿ ಈ 8 ಕ್ಷೇತ್ರಗಳಲ್ಲಿ ಆಲ್ರೆಡಿ ಇವರು 8 ಜನ ಶಾಸಕರು ಅಂತಂದರೆ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ತಮ್ಮ ಕ್ಷೇತ್ರಗಳಲ್ಲಿ ಹೊಂದಿರ್ತಾರೆ. ಸೊ ಈ ಮುಖಾಂತರ 8 ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಒಡೆತವನ್ನು ಕೊಡಲಿಕ್ಕೆ AAP ಪಕ್ಷಕ್ಕೆ ಪೂರ್ಣ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಮುಖಾಂತರ ಎಲ್ಲೋ ಒಂದು ರೀತಿ AAP ಪಕ್ಷವನ್ನು ಬಿಟ್ಟು ಇವರು BJP ಸೇರುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಮುಖಾಂತರ ಅವರಿಗೆ ಪ್ರೆಸೆಂಟ್ ಸಿಟ್ಟಿಂಗ್ MLAs ಆಗಿರೋದ್ರಿಂದ ಅವರಿಗೆ ಟಿಕೆಟನ್ನು ನಿರಾಕರಣೆ ಮಾಡಲಾಗಿತ್ತು ನಾನಾ ಕಾರಣಗಳನ್ನು ಕೊಟ್ಟು. ಸೊ ಈ ಮುಖಾಂತರ ಈ 8 ಶಾಸಕರ ರಾಜೀನಾಮೆಯಿಂದ ದೆಹಲಿಯ ಪ್ರಸ್ತುತ ಚುನಾವಣಾ ಚಿತ್ರಣ ಬದಲಾಗಿದೆ ಅಂತ ಹೇಳ್ಬೋದು. ಬಟ್ ಆಲ್ರೆಡಿ ಸಮೀಕ್ಷೆಗಳಲ್ಲಿ ತೋರಿಸಿದ ಹಾಗೆ ಎಲ್ಲೋ ಒಂದು ರೀತಿ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ಎಲ್ಲೋ ಹಿನ್ನಡೆ ಕಾದಿದೆ. ಯಾಕಂದರೆ 2020 ಎಲೆಕ್ಷನಲ್ಲಿ ಅವರು 62 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. BJP 8 ಕ್ಷೇತ್ರಗಳಿಗೆ ಸೀಮಿತವಾಗಿತ್ತು. ಬಟ್ ಪ್ರಸ್ತುತ ಈಗ ನಡೀತಾ ಇರ್ತಕ್ಕಂತಹ ಡೆವಲಪ್ಮೆಂಟ್ ಜೊತೆಗೆ ರೀಸೆಂಟಾಗಿ ಬಂದಿರತಕ್ಕಂಥ ಸಟ್ಟಾ ಬಜಾರ್ನ ಒಂದು ಅಂಕಿ ಅಂಶಗಳ ಜೊತೆಗೆ ಬಂದಿರತಕ್ಕಂತಹ ಕೆಲವು ಸಮೀಕ್ಷೆಗಳ ಪ್ರಕಾರ ಎಲ್ಲೋ ಒಂದು ರೀತಿ AAP ಪಕ್ಷಕ್ಕೆ ಅತಿ ದೊಡ್ಡ ಹೊಡೆತ ಇದೆ. ಎಲ್ಲೋ ಒಂದು ರೀತಿ 20ರಿಂದ 30 ಕ್ಷೇತ್ರಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾಯಿದೆ. ಸೊ ಈಗ ನಡೆದಿರ್ತಕ್ಕಂಥ ಘಟನೆಯು ಕೂಡ ಎಲ್ಲೋ ಒಂದು ರೀತಿ AAP ಪಕ್ಷಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈ ಮುಖಾಂತರ ಅರವಿಂದ್ ಕೇಜ್ರಿವಾಲ್ ಅವರು ಈ ಒಂದು 8 ಶಾಸಕರ ರಾಜೀನಾಮೆಯಿಂದ ಈ 8 ಕ್ಷೇತ್ರಗಳಲ್ಲಿ ಕೂಡ ಹೊಡೆತ ಬೀಳುವಂಥ ಸಾಧ್ಯತೆಗಳು ಹೆಚ್ಚಿದೆ. ಸೊ ಇದರಿಂದ ಹೇಗೆ ಓವರ್ಕಮ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ ಸ್ನೇಹಿತರೆ. ಬಟ್ ಪ್ರಸ್ತುತ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಅತಿ ದೊಡ್ಡ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದಾಗುತ್ತೆ. ಈ 8 ಶಾಸಕರು ಮುಂದಿನ ದಿನಗಳಲ್ಲಿ BJPನ ಸೇರುವ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತದೆ. ಇನ್ನೇನು ಫೆಬ್ರವರಿ 5ರಂದು ದೆಹಲಿಯ ವಿಧಾನಸಭೆ ಚುನಾವಣೆ ನಡೆಯುವ ಕಾರಣ ಸೊ ಈ ಒಂದು ಅಂಶಗಳು ಯಾವ ರೀತಿ ಮತದಾರರ ಮೇಲೆ ಪ್ರಭಾವ ಬೀರುತ್ತೆ, ಅದರಲ್ಲೂ ಕೂಡ ಈ ಒಂದು ಶಾಸಕರ ಆರೋಪ ಏನಾಗಿದೆ ಅಂತಂದರೆ, ಸೊ ಅಣ್ಣಾ ಹಜಾರೆಯವರ ಮೂಲಕ ನಾವು ಈ ಒಂದು ಪಕ್ಷವನ್ನು ಈ ಒಂದು ಭ್ರಷ್ಟಾಚಾರ ವಿರೋಧಿ ಒಂದು ಬಳಗವಾಗಿ ಈ ಒಂದು ಪಕ್ಷವನ್ನು ನಾವು ಸ್ಥಾಪನೆ ಮಾಡಿದ್ರೆ, ಬಟ್ ಆಗಿನ ಆ ಪಕ್ಷದ ಧೋರಣೆಗೆ ಈಗಿನ ಪಕ್ಷದ ಧೋರಣೆಗೂ ತುಂಬ ವ್ಯತ್ಯಾಸಗಳಿದೆ. ಎಲ್ಲೊಂದು ರೀತಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈ ಒಂದು ಪಕ್ಷದಲ್ಲಿ. ಅದರಲ್ಲೂ ಕೂಡ ಒಂದು ರೀತಿ ಹೈಕಮಾಂಡ್ನ ವ್ಯವಸ್ಥೆ ಮುಂದುವರಿತಾ ಇದೆ ಒಂದು ಪಕ್ಷದಲ್ಲಿ ಅನ್ನುವಂತಹ ಆರೋಪಗಳ ಜೊತೆಗೆ ಸೊ ಸುಮಾರು ರೀತಿಯಾದಂತಹ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ. ಈ ಮುಖಾಂತರ ಎಲ್ಲೋ ಒಂದು ರೀತಿ ದೆಹಲಿಯ ಜನರು ಭ್ರಷ್ಟಾಚಾರಕ್ಕೆ ಮಣೆ ಹಾಕ್ತಾರ ಅಥವಾ BJPಗೆ ಅವಕಾಶವನ್ನು ಕೊಡ್ತಾರೆ ಅಥವಾ ಕಾಂಗ್ರೆಸ್ ಎಲ್ಲ ಒಂದು ರೀತಿಯಾದಂತಹ ಅವಕಾಶಕ್ಕೆ ಕಾಯ್ತಾ ಇದೆ. ಈ ಮುಖಾಂತರ ಸೊ 3 ಪಕ್ಷಗಳಲ್ಲೂ ಕೂಡ ಒಂದು ರೀತಿಯಾದಂತಹ ತೀವ್ರ ಪೈಪೋಟಿ ಇದೆ ಮತದಾರರನ್ನ ಸೆಳೆಯುವಲ್ಲಿ ಅನ್ನುವಂಥದ್ದು. ನಾನಾ ಥರದ ಫ್ರೀ ಸ್ಕೀಮ್ಗಳನ್ನ ಮುಖಾಂತರ ಮತದಾರರನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈ ಹೊತ್ತಿನಲ್ಲೇ ಸೊ AAP ಪಕ್ಷಕ್ಕೆ ಈ ಒಂದು ರೀತಿಯಾದಂತಹ ಆಘಾತ ಯಾವ ರೀತಿಯಾದಂತಹ ರಾಜಕೀಯ ತಿರುವನ್ನು ಪಡೆಯುತ್ತದೆ ದೆಹಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಮುಖಾಂತರ ದೆಹಲಿಯ ರಾಜಕೀಯ ಚಿತ್ರಣ ಏನಾದರೂ ಬದಲಾಗುತ್ತಾ ಅಥವಾ ಈ 8 ಶಾಸಕರು ಮುಂದೆ BJPನ ಸೇರಲಿದ್ದಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಬಟ್ ಒಟ್ಟಾರೆಯಾಗಿ ದೆಹಲಿಯ ವಿಧಾನಸಭಾ ಚುನಾವಣಾ ಚಿತ್ರಣನ ನೋಡಿದಾಗ ಎಲ್ಲೊಂದು ರೀತಿ AAPಗೆ, ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ಅತಿ ದೊಡ್ಡ ಗಂಡಾಂತರ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸಿಕ್ತಾ ಇದೆ ಸ್ನೇಹಿತರೆ. ಸೊ ಇನ್ನೇನು ಫೆಬ್ರವರಿ 5ರಂದು ಮತದಾನ ಇರೋದ್ರಿಂದ ಫೆಬ್ರವರಿ 8ರಂದು ಫಲಿತಾಂಶ ಘೋಷಣೆ ಆಗಿದೆ. ಈ ಮುಖಾಂತರ ದೆಹಲಿಯ ಗದ್ದಿಗೆ ಮತ್ತೊಮ್ಮೆ AAP ಪಕ್ಷ
ಪಕ್ಷಕ್ಕೆ ಜಾರುತ್ತಾ ಅಥವಾ BJP ಈ ಒಂದು ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಅಥವಾ ಏನಾದರೂ ಮೈತ್ರಿಕೂಟದ ಮುಖಾಂತರ ಈ ಸರ್ಕಾರ ರಚನೆ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಎಲ್ಲ ಪ್ರಶ್ನೆಗಳು ಕೂಡ ಫೆಬ್ರವರಿ 5 ಮತ್ತು ಫೆಬ್ರವರಿ 8ರಂದು ನಾವು ಕಾಯ್ದು ನೋಡಬೇಕಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.